ಸೊ ಈ ಫಿಸ್ಚುಲಾ ಇದೆಯಲ್ಲ, ಹ್ಮ್ ಹ್ಮ್ ಇದೊಂಥರ ಮಿಸ್ಟ್ರಿ ಇದು ಫಿಸ್ಚುಲಾ. ಹ್ಮ್ ಮೇಡಮ್, ಹಾರ್ಟ್ ಸರ್ಜರಿ ಮಾಡ್ಬೋದು, ಹಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಹಾ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಫಿಸ್ಚುಲಾ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಸರ್ಜರಿ ಇನ್ ದಿ ವರ್ಲ್ಡ್. ಹೌದಾ? ಹೌದು. ಫಿಸ್ಚುಲಾ ಇದೆಯಲ್ಲ, ಎಲ್ಲ ಮನುಷ್ಯರಲ್ಲೂ ಒಂದೇ ಥರ ಇರಲ್ಲ. 100 ಜನ ನೋಡಿದ್ರೆ 100 ಥರ ಇರುತ್ತೆ ಫಿಸ್ಚುಲಾ. ಫಿಸ್ಚುಲಾ ಮಾಡೋಕ್ಕೆ ತುಂಬ ಎಕ್ಸ್ಪರ್ಟೀಸ್ ಇರಬೇಕು. ಹಾ 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 ಯಾವ ಸರ್ಜನ್ನು ಸಹ ಫಿಸ್ಚುಲಾ ಮಾಡೋಕ್ಕೆ ಭಯ ಪಡ್ತಾರೆ. ನಮ್ಮ ಸರ್ಜರಿ ಕಮ್ಯುನಿಟಿಲಿ ಹೇಳ್ತಾರೆ, ನಿನಗೆ ಯಾರಾದರೂ ಶತ್ರು ಇದ್ದರೆ ಸರ್ಜನ್ನು, ನಿನಗೆ ಫಿಸ್ಚುಲಾ ಬಂದರೆ ಅದನ್ನು ಅವನು ಕಳಿಸ್ಬಿಡು ಅಂತ. ಎರಡನೇದು, ಫಿಸ್ಚುಲಾ ಸಕ್ಸಸ್ ರೇಟು ತುಂಬ ಕಡಿಮೆ. ಓಕೆ. ಫಿಸ್ಚುಲಾ ಆಪರೇಷನ್ ಮಾಡಿ ಮತ್ತೆ ಬಂದರೆ ಹಾ ಡಾಕ್ಟ್ರ್ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತ ಹೇಳಿ ಡಾಕ್ಟ್ರು ಫಿಸ್ಚುಲಾ ಮುಟ್ಟಕ್ಕೋಗಲ್ಲ. ಮೂರನೇದು, ಹಾ ಫಿಸ್ಚುಲಾ ಮಸಲ್ಸ್ ಎಲ್ಲ ಕ್ರಾಸ್ ಮಾಡಿ ಎಲ್ಲೆಲ್ಲೋ ಹೋಗಿರುತ್ತೆ. ಹಾ ಅದನ್ನು ಮಸಲ್ ಟಚ್ ಮಾಡಿದಾಗ ಮೋಷನ್ ಕಂಟ್ರೋಲ್ ತಪ್ಪೋಗುತ್ತೆ. ನಾಲ್ಕನೇದು, ಹೆಣ್ಮಕ್ಳಿಗೆ ಫಿಸ್ಚುಲಾ ಏನಲ್ ಕೆನಾಲಿಂದ ವಜನ ಕನೆಕ್ಟ್ ಆಗಿರುತ್ತೆ. ವಜೇನೆಯಿಂದ ಮೋಷನ್ ಬರ್ತಾ ಇರುತ್ತೆ. ಇನ್ನು ಕೆಲವರು ಗಂಡ್ಮಕ್ಳಿಗೆ ಏನಲ್ ಕೆನಾಲಿಂದ ಯೂರಿನ್ ಟ್ರ್ಯಾಕ್ ಕನೆಕ್ಟ್ ಆಗಿರುತ್ತೆ. ಏನಲ್ ಕೆನಾಲಲ್ಲಿ ಗುದದ್ವಾರದಲ್ಲಿ ಯೂರಿನ್ ಬರ್ತಾ ಇರುತ್ತೆ, ಅಲ್ಲಿ ಮೋಷನ್ ಬರ್ತಾ ಇರುತ್ತೆ. ಫಿಸ್ಚುಲಾ ಕೆಲವು ಸರಿ ಹೊಟ್ಟೆಲಿ ಓಪನ್ ಆಗಿರುತ್ತೆ, ಅಯ್ಯೋ. ಕೆಲವು ಸರಿ ಕಾಲಲ್ಲಿ ಓಪನ್ ಆಗಿರುತ್ತೆ, ಕೆಲವು ಸರಿ ಗಂಡು ಮಕ್ಕಳಿಗೆ ಸ್ಕ್ರೋಟಮ್ ಬೀಜಾದ್ರೂ ಓಪನ್ ಆಗಿರುತ್ತೆ. ಸೊ ಈ ರೀತಿ ಫಿಸ್ಚುಲಾ ಇದೆಯಲ್ಲ, ತುಂಬ ಕಾಂಪ್ಲೆಕ್ಸ್ ಇರುತ್ತೆ. 30% ಅದನ್ನು ಯಾರೂ ಟಚ್ ಮಾಡೋಕ್ಕಾಗಲ್ಲ ಮೇಡಮ್. ಅಂಥ ಒಂದು ವಿದ್ಯೆನ ದೇವರು ನನಗೆ ಕೊಟ್ಟಿದ್ದಾನೆ ಮೇಡಮ್. ನನಗೆ ಯಾವ ಫಿಸ್ಚುಲಾ ಬಂದ್ರೂ ಭಕ್ತಿಯಿಂದ ದೇವ್ರ ಮೇಲೆ ಒಂದು ಒಂದು ಪ್ರೇಯರ್ ಮಾಡಿ, ಒಂದು ಪೂಜೆ ಥರ ಮಾಡಿ ಫಿಸ್ಚುಲಾ ಮಾಡ್ತೀನಿ. ನನ್ನಲ್ಲಿ ಆಲ್ಮೋಸ್ಟ್ 100% ರಿಸಲ್ಟ್ ಫಿಸ್ಚುಲಾ. Wow. ಸೊ ಈ ಫಿಸ್ಚುಲಾ ಬರೋದು 90% ಬ್ಯಾಕ್ಟೀರಿಯಾಯಿಂದ, ಇನ್ನು 10% ಬರೋದು TBಯಿಂದ ಬರುತ್ತೆ, ಓಕೆ. ಅಲ್ಸಿರೇಟಿವ್ ಕೊಲೈಟಿಸಿಂದ ಬರುತ್ತೆ, ಹ್ಮ್ ಕ್ರಾನ್ಸ್ ಡಿಸೀಸಿಂದ ಬರುತ್ತೆ, ಹಾ ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ.